ಪ್ರಮುಖ ಯಾಕಂದ್ರೆ ಬೇಸ್ಮೆಂಟ್ ಇದ್ದಾರಲ್ಲ ಇಲ್ಲಿ ದೇಶದಿಂದ ವಿದ್ಯಾರ್ಥಿ ಮುಂದಿನ ದಿನಗಳಲ್ಲಿ ನೀವು ಮುಂದಿನ ವಿದ್ಯಾಭ್ಯಾಸ ಕೈಗೊಳ್ಳಬೇಕಪ್ಪ ಅಂದ್ರೆ SSLC ಅನ್ನೋದು ಒಂದು ಮಹತ್ವದ ಘಟ್ಟ ಆಗಿರ್ತದೆ. ಈ ವಿದ್ಯಾರ್ಥಿ ಜೀವನದಾಗ SSLC ಏನೈತಿಲ್ಲ ನೀವು ಅತಿ ಶ್ರದ್ಧೆಯಿಂದ ಮನಸ್ಸು ಕೊಟ್ಟು ಎರಡು ತಿಂಗಳು ನೀವು ಚೆನ್ನಾಗಿ ಬಂದ್ರೆ ಒಳ್ಳೆಯ ರಿಸಲ್ಟ್ ಅನ್ನು ಬಿಟ್ಟರೆ ಮುಂದಿನ ದಿನಮಾನಗಳಲ್ಲಿ ನೀವು ಕೂಡ ಆಶಯ ಇಲ್ಲ. ಅದಕ್ಕೆ ಎಲ್ಲ SSLC ವಿದ್ಯಾರ್ಥಿಗಳು ಮನಸ್ಸು ಕೊಟ್ಟು ಮನಸ್ಸು ಚೆನ್ನಾಗಿ ಯಾಕಪ್ಪ ಅಂದ್ರೆ ಈಗ ಎಲ್ಲ ವಿದ್ಯಾರ್ಥಿಗಳು ಮೊಬೈಲು IPL ಮ್ಯಾಚ್ ಆಗಿರ್ಬೋದು ಟೈಮ್ ವೇಸ್ಟ್ ಮಾಡ್ತಾರೆ. ಯಾಕಂದ್ರೆ ಈ ಟೈಮ್ ನೀವು ಕಳ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ಬಹಳ ನೋವಿಂದ ನೀವು ಜೀವನವನ್ನು ಸಾಗಿಸಬೇಕಾಗುತ್ತೆ. SSLC ವಿದ್ಯಾರ್ಥಿಗಳು ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಎಲ್ಲ ಬಾಲಕಿಯರು ಕೂಡ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಪ್ರತಿ ವರ್ಷ ಬಾಲಕಿಯರ ಮೇಲೆ ಬರ್ತಾ ಇದೆ. SSLC ಮತ್ತು PUC ನೋಡಿದ್ರೆ ಎಲ್ಲ ಬಾಲಕಿಯ ಹೆಣ್ಣುಮಕ್ಕಳೇ ಮೇಲುವ. ಯಾಕಂದ್ರೆ ಹೆಣ್ಣುಮಕ್ಕಳೇ ಸಾಧನೆ ಅಂತಾರಲ್ಲ, ಅದಕ್ಕೆ ನೀವು ಈ ಸಲ ಆದರೂ ಕರ್ನಾಟಕದಲ್ಲಿ ಬಾಲಕರು ಕೂಡ ಪ್ರಥಮ ಸ್ಥಾನ ಬಂದು ಬಾಲಕರು ಅತಿ ಹೆಚ್ಚು ಚೆನ್ನಾಗಿ ಓದ್ತಾರ ತೋರಿಸ್ಕೊಡ್ರಿ. ಅದೇ ತರವಾಗಿ ಈ SSLC ಪ್ರಥಮವಾಗಿ ನಮ್ಮ ಸಂದರ್ಭ ಪ್ರಥಮ ವಿಭಾಜನೆ ಆಯ್ತಲ್ಲ, ನಿಮಗೆ ಚೆನ್ನಾಗಿ ಒಂದು ಡಿಸ್ಟ್ರಿಕ್ಷನ್ ಅಲ್ಲಿ ನಮ್ಮ SSLC ರಿಸಲ್ಟ್ ನಮ್ಮ ಸಂದರ್ಭ ಶಾಲೆಗೆ ನಾವು ತಗೊಂಡ್ಬರಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಯಾಕಂದ್ರೆ ಒಂದು ಶಾಲೆ ಒಂದು ಬೆಳೆದ್ರೆ ಏನಾಗುತ್ತಪ್ಪ ಅಂದ್ರೆ ಆ ವಿದ್ಯಾಸಂಸ್ಥೆ ಬೆಳೆದ್ರೆ ಆ ಹುಡುಗಿಗೆ ಒಂದು ಮರ್ಯಾದೆ, ಆ ಬಲಿತಾಂಗ ಮರ್ಯಾದೆ ಆಗುತ್ತದೆ. ಅದಕ್ಕೆ ನೀವು ಎಲ್ಲರೂ ಕೂಡ ಚೆನ್ನಾಗಿ ಓದಿ ಒಂದು ಶಾಲೆಯ ಹೆಸರನ್ನು ಹೇಳ್ತಾ ನಾನು ಚಿಕ್ಕ ಭಾಷೆ